ವೆಜಿಟೇಬಲ್ ತಿಂದೇ ಇರೋ ಮಕ್ಕಳಿಗೆ ಈ ಥರ ವೆಜಿಟೇಬಲ್ ಫ್ರೈ ಮಾಡಿಕೊಟ್ಟು ನೋಡ್ರಿ, ಊಟ ಬಿಟ್ಟು ಇದನ್ನೇ ತಿಂತಾರೆ. ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿರ್ತೈತಿ ಮತ್ತು ಅಷ್ಟು ಕಲರ್ಫುಲ್ ಆಗಿರ್ತೈತಿ. ಮತ್ತೆ ಥರ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ಒಂದು ಸ್ಟೀಮರ್ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಬ್ರೋಕಲಿ, 1 ಕಪ್ ಆಗುವಷ್ಟು ಸ್ವೀಟ್ ಕಾರ್ನು, 1 ಕಪ್ ಆಗುವಷ್ಟು ಹೆಚ್ಚಿರುವಂಥ ಕ್ಯಾರೆಟು ಮತ್ತು 1/4 ಕಪ್ ಆಗುವಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕಲ್ಲ ಅದನ್ನು ಹಾಕ್ಕೊಳ್ರಿ. ಈಗ ಕುಕ್ಕರ್ನಾಗ 1-2 ಗ್ಲಾಸ್ ನೀರು ಹಾಕ್ಕೊಂಡು ಆ ಸ್ಟೀಮರ್ನ ಇಟ್ಟು ಅದಕ್ಕೆ ಕ್ಯಾಪ್ ಹಾಕ್ಕೊಂಡು ವಿಶಿಲ್ ಹಾಕ್ತೇನೆ. ಒಂದು 5 ನಿಮಿಷ ಸ್ಟೀಮ್ನಾಗ ಬೇಯಿಸ್ಕೊತೀನಿ. ನೀವು ಬೇಕು ಅಂದ್ರೆ ಡೈರೆಕ್ಟಾಗಿ ಫ್ರೈ ಮಾಡ್ಬೋದು, ಬಟ್ ಅದು ಜಾಸ್ತಿ ಟೈಮ್ ತೊಗೋತೈತೆ ಅಂತೇಳಿ ಈ ಥರ ಮಾಡ್ಕೊಳಕತ್ತೀನಿ ನಾನು. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವ ಅಂತೇಳಿ. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊತೀನಿ. ನೀವು ಇಲ್ಲ ಅಂದರೆ ಎಣ್ಣೆನೂ ಹಾಕೋಬೋದು, ಇಲ್ಲ 1 ಸ್ಪೂನ್ ತುಪ್ಪನಾದರೂ ಹಾಕೋಬೋದು. ಈಗ ಫ್ರೈ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲನೂ ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತೀನಿ. ನೀವು ಬೇಕು ಅಂತಂದ್ರೆ ಇದಕ್ಕೆ ಆರಿಗ್ಯಾನೋ ಹಾಕೋಬೋದು. ಮತ್ತು ಏನಾದರೂ ಬೇಕಂದ್ರೆ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ನಿಮ್ದು ವೆಜಿಟೇಬಲ್ ಫ್ರೈ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ.